ಕೆಎನ್ ರಾಜಣ್ಣಗೆ ಹನಿ ಟ್ರ್ಯಾಪ್ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಡಿಜಿಗೆ ರಾಜೇಂದ್ರ ದೂರನ್ನ ಸಲ್ಲಿಕೆ ಮಾಡಲಿದ್ದಾರೆ. ವಕೀಲರ ಜೊತೆ ಎಂಎಲ್ಸಿ ರಾಜೇಂದ್ರ ಮಾತುಕತೆ ನಡೆಸಿರೋದು ಎಲ್ಲಾ ದಾಖಲೆಗಳ ಸಮೇತ ಡಿಜಿಗೆ ದೂರನ್ನ ಕೊಡ್ತಾರೆ ರಾಜೇಂದ್ರ ಅವರು. ಕೆಎನ್ ರಾಜಣ್ಣ ಪುತ್ರ ರಾಜೇಂದ್ರ ಅವರ ಮೇಲೂ ಕೂಡ ಹನಿ ಟ್ರ್ಯಾಪ್ ಪ್ರಯೋಗ ಯತ್ನ ನಡೆದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಅವರು ನಾನು ದೂರು ಕೊಡ್ತೀನಿ ಸಾಕ್ಷಿಗಳ ಸಮೇತ ಅಂತ ಹೇಳ್ತಾ ಇದ್ರು. ಹೀಗಾಗಿ ದಾಖಲೆ ಸಮೇತ ದೂರು ಕೊಡುವುದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ ಎಂಎಲ್ಸಿ ಸಚಿವ ರಾಜಣ್ಣ ಅವರ ಪುತ್ರ ರಾಜೇಂದ್ರ ಅವರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೂರನ್ನ ಕೊಡ್ತಾರೆ. ತಮ್ಮ ವಕೀಲರ ಜೊತೆ ಎಂಎಲ್ಸಿ ರಾಜೇಂದ್ರ ಮಾತುಕತೆ ನಡೆಸ್ತಾ ಇರೋದು. ಕಾಂಗ್ರೆಸ್ ಎಂಎಲ್ಸಿ ಸಚಿವ ರಾಜಣ್ಣ ಪುತ್ರ ಅವರು ಕೊಡುವಂತ ದೂರಿನಲ್ಲಿ ಏನೆಲ್ಲ ಇರುತ್ತೆ, ಏನೆಲ್ಲ ಸಾಕ್ಷ್ಯಗಳಿರ್ತವೆ, ಯಾರ ಮೇಲೆ ದೂರು ಕೊಡ್ತಾರೆ ಎಂಎಲ್ಸಿ ರಾಜೇಂದ್ರ, ಹನಿ ಟ್ರ್ಯಾಪ್ ಹಿಂದಿರುವಂತ ಆ ಕಾಣದ ಕೈಗಳ ಬಗ್ಗೆ ಉಲ್ಲೇಖ ಮಾಡ್ತಾರಾ, ಅದ್ರ ಬಗ್ಗೆ ಅವ್ರಿಗೆ ಗೊತ್ತಾಗಿದೆಯಾ, ದೂರಿನಲ್ಲಿ ಯಾವೆಲ್ಲ ಅಂಶವನ್ನ ಉಲ್ಲೇಖಿಸ್ತಾರೆ ಅನ್ನೋದೇ ಈಗ ಸದ್ಯದ ಕುತೂಹಲ. ಕಾರಣ ರಾಜೇಂದ್ರ ಅವರು ಮೊನ್ನೆ ಮಾತನಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ನನ್ನ ಹತ್ರ ಒಂದಷ್ಟು ದಾಖಲೆಗಳಿವೆ ಅಂತ, ಆಡಿಯೋ ವಿಡಿಯೋ ಡಾಕ್ಯುಮೆಂಟ್ಸ್ ಇವೆಲ್ಲವನ್ನ ಕೂಡ ಕೊಡ್ತೀನಿ ಅಂತ ಹೇಳ್ತಾ ಇದ್ರು. ಹಾಗಾಗಿ ಆ ಎಲ್ಲ ಡಾಕ್ಯುಮೆಂಟ್ಸ್ ಅಲ್ಲೂ ಕೂಡ ಏನಿರುತ್ತೆ, ಯಾರ ಬಗ್ಗೆ ಇರುತ್ತೆ, ಯಾರ ವಿರುದ್ಧ ದೂರು ದಾಖಲಾಗುತ್ತೆ, ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ರಾಜೇಂದ್ರ ಅವರು ಈಗಾಗಲೇ ತಮ್ಮ ವಕೀಲರ ಜೊತೆ ಮಾತುಕತೆ ಆಡಿದ್ದಾರಂತೆ. ಈ ಕೇಸ್ ಸ್ಟ್ರಾಂಗ್ ಆಗಿ ನಿಲ್ಲಬೇಕು ಅಂತ ಅಂದ್ರೆ ಅದಕ್ಕೆ ಬೇಕಾಗಿರುವಂತ ಸಾಕ್ಷ್ಯಾಧಾರಗಳು ಬೇಕಾಗುತ್ತೆ. ಹನಿ ಟ್ರ್ಯಾಪ್ ಮಾಡಿದಂಥವರ ಫೋನ್ ನಂಬರ್ ಅಂತೂ ಇರುತ್ತೆ, ಜೊತೆಗೆ ಅವ್ರಿಗೆ ಯಾವ್ಯಾವ ರೀತಿಯಾಗಿ ಹನಿ ಟ್ರ್ಯಾಪ್ ಯತ್ನ ಮಾಡಿದ್ರು ಅನ್ನೋದಕ್ಕೆ ಒಂದಷ್ಟು ದಾಖಲೆಗಳಿರುತ್ತೆ. ಆಡಿಯೋ ವಿಡಿಯೋ ಇದೆ ಅಂತ ಏನೋ ಹೇಳಿದ್ರು, ಅದೇನಾದರೂ ಇದೆಯಾ, ಯಾರ ವಿರುದ್ಧ, ಆ ಕಾಣದ ಕೈಗಳು ಯಾರು, ಯಾಕೆಂದ್ರೆ ಪ್ರಭಾವಿ ರಾಜಕಾರಣಿನೇ ರಾಜಣ್ಣ ಹಾಗೂ ರಾಜೇಂದ್ರ ಅವರ ವಿರುದ್ಧ ಹನಿ ಟ್ರ್ಯಾಪ್ ಯತ್ನ ಮಾಡಿರೋದು ಅನ್ನೋದು ಗೊತ್ತಾಗಿದೆ. ಹಾಗಾಗಿ ಆ ಪ್ರಭಾವಿ ರಾಜಕಾರಣಿ ಯಾರು, ಸ್ವಪಕ್ಷದಲ್ಲೇ ಇರೋರು ಅನ್ನೋದು ಮತ್ತಷ್ಟು ಒಂದು ರೀತಿಯಾಗಿ ದುರಂತ ಸಂಗತಿ. ಯಾಕೆಂದ್ರೆ ಸ್ವಪಕ್ಷದವರ ವಿರುದ್ಧ ಈ ರೀತಿಯಾಗಿ ಹನಿ ಟ್ರ್ಯಾಪ್ ಯತ್ನ ನಡೆದಿದೆ ಅನ್ನೋದೇ ಕಾಂಗ್ರೆಸ್ಗೆ ಮುಜುಗರದ ವಿಚಾರ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಏನೇನು ಡೀಟೇಲ್ಸ್ ಸಿಗಬಹುದು ಅದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್, ಈಗಾಗಲೇ ರಾಜೇಂದ್ರ ಅವ್ರು ಹೇಳ್ತಾ ಇದ್ರು, ನನ್ನ ಹತ್ರ ಒಂದಷ್ಟು ದಾಖಲೆಗಳಿದ್ದಾವೆ, ಆ ಎಲ್ಲಾ ದಾಖಲೆಗಳ ಸಮೇತ ದೂರನ್ನ ಕೊಡ್ತೀನಿ ಅಂತ. ಒಂದ್ ಕಡೆ ಈ ಕೇಸ್ ದಾಖಲಾಗುತ್ತಾ, ನಿಜವಾಗ್ಲೂ ತನಿಖೆ ಆಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಅದರ ಮಧ್ಯನೇ ರಾಜೇಂದ್ರ ಅವರು ಈಗ ದೂರು ಕೊಡೋದಕ್ಕೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ವಕೀಲರ ಜೊತೆ ಏನೇನು ಚರ್ಚೆ ಮಾಡಿದ್ದಾರೆ, ಸದ್ಯಕ್ಕೆ ಅವ್ರ ಹತ್ರ ಏನೇನು ಮಾಹಿತಿ ಇರಬಹುದು, ದಾಖಲೆಗಳು ಏನು ಅನ್ನೋದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಸಿಕ್ಕಿದ್ಯಾ? ಸೌಖ್ಯ ಈಗಾಗಲೇ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸಾಕಷ್ಟು ಸುದ್ದಿ ಆಗ್ತಾ ಇರುವಂಥದ್ದು ಅಂದರೆ ಹನಿ ಟ್ರ್ಯಾಪ್ ಪ್ರಕರಣ. ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಈಗಾಗಲೇ ಸೆಷನ್ನಲ್ಲೇ ಸಾಕಷ್ಟು ಚರ್ಚೆ ಆಗಿತ್ತು. ಸಚಿವರಾಗಿದ್ದಂಥ ರಾಜಣ್ಣ ಅವರು ಸೆಷನ್ನಲ್ಲೇ ಇದನ್ನು ಉಲ್ಲೇಖವನ್ನು ಮಾಡಿದರು, ಮತ್ತು ಅದು ಕೂಡ ನೋಟ್ ಆಗಿತ್ತು, ಸೆಷನ್ನಲ್ಲೂ ಕೂಡ ಉಲ್ಲೇಖ ಆಗಿತ್ತು. ಸೊ ಇದಾದ ನಂತರ ಯಾರೆಲ್ಲ ಹನಿ ಟ್ರ್ಯಾಪನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ ಅಂದರೆ, ನಮಗೆ ಸರ್ಕಾರಿ ಬಿಲ್ಡಿಂಗನ್ನು ಏನು ಕೊಡ್ತಾರೆ, ಬಂಗ್ಲೆಯನ್ನು ಏನು ಕೊಡ್ತಾರೆ ಸಚಿವರುಗಳಿಗೆ, ಅದೇ ಬಿಲ್ಡಿಂಗ್ಗೆ ಬಂದು ಹನಿ ಟ್ರ್ಯಾಪನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ರು ಅಂತ ಹೇಳಿ ಆರೋಪವನ್ನು ಮಾಡಿದರು. ಅದಕ್ಕೆ ಸಂಬಂಧಪಟ್ಟವಾಗಿ ಸೂಕ್ತವಾದ ಒಂದು ತನಿಖೆಯನ್ನು ನಡೆಸಬೇಕು. ಈ ಸಂಬಂಧ ನಾನು ಗೃಹ ಮಂತ್ರಿಗಳಿಗೂ ಕೂಡ ಒಂದು ದೂರನ್ನು ಕೊಡ್ತೀನಿ ಅಂತ, ಅದಕ್ಕೆ ಸಂಬಂಧಪಟ್ಟಾಗ ನಿನ್ನೆ ಕೂಡ ಅವ್ರನ್ನ ಭೇಟಿಯನ್ನು ಮಾಡಿದ್ರು. ಸುದೀರ್ಘವಾದ ಒಂದು 3 ಪುಟಗಳ ದೂರನ್ನು ಕೂಡ ಅವರಿಗೆ ಕೊಟ್ಟಿದ್ರು. ಇದೀಗ ಅವರ ಪುತ್ರ ದೂರನ್ನು ಕೊಡಲಿಕ್ಕೆ ಬರ್ತಾ ಇರುವಂಥದ್ದು. ಎಂಎಲ್ಸಿ ಆಗಿರುವಂಥ ರಾಜೇಂದ್ರ ಅವರು ಈಗ ಡಿಜಿ ಅಲೋಕ್ ಮೋಹನ್ ಅವರನ್ನು ಭೇಟಿಯನ್ನು ಮಾಡಿ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ದೂರನ್ನು ಕೊಡಲಿಕ್ಕೆ ಬರ್ತಾ ಇರುವಂಥದ್ದು. ದೂರಿನ ಜೊತೆಗೆ ದೂರಿನಲ್ಲಿ ಏನೆಲ್ಲ ಉಲ್ಲೇಖವನ್ನು ಮಾಡ್ತಾರೆ ಅನ್ನೋದು ಈಗ ಕುತೂಹಲ ಇರುವಂಥದ್ದು. ಈಗಾಗಲೇ ಅವರ ವಕೀಲರನ್ನು ಭೇಟಿಯನ್ನು ಮಾಡಿದರೆ, ಭೇಟಿಯನ್ನು ಮಾಡಿ ದೂರನ ಪ್ರತಿಯನ್ನು ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಡಿಜಿ ಕಚೇರಿಗೆ ಬಂದು ದೂರನ್ನು ಕೊಡ್ತಾರೆ. ಅಂದರೆ 2 ಬಾರಿ ಹನಿ ಟ್ರ್ಯಾಪನ್ನು ಮಾಡಲಿಕ್ಕೆ ಆಗಿತ್ತು ಅನ್ನೋದು ಈಗಾಗಲೇ ಆರೋಪಗಳು ಕೇಳಿ ಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಾಗ ಆ ರೀತಿಯಾಗಿ ಹನಿ ಟ್ರ್ಯಾಪನ್ನು ಮಾಡಲಿಕ್ಕೆ ಬಂದಂಥವ್ರು ಯಾರು ಏನು ಅನ್ನೋದು ಸೂಕ್ತವಾಗಿ ತನಿಖೆಯನ್ನು ಮಾಡಬೇಕು. ಅದರ ಜೊತೆಗೆ ಇದರ ಹಿಂದೆ ಯಾರಿದ್ದಾರೆ ಅನ್ನೋದು ಇಲ್ಲಿ ಪ್ರಮುಖವಾಗಿರುವಂಥ ಪ್ರಶ್ನೆ. ಈಗಾಗಲೇ ಏನು ಅವ್ರದ್ದೇ ಕಾಂಗ್ರೆಸ್ನ ಸರ್ಕಾರವಿದೆ, ಅವರ ಪ್ರಮುಖ ನಾಯಕರುಗಳೇ ಇರುವಂಥದ್ದು, ಸ್ವಪಕ್ಷದಲ್ಲೇ ಈ ಹನಿ ಟ್ರ್ಯಾಪನ್ನು ಮಾಡಿಸಿದ್ದಾರೆ ಅಂತ ಹೇಳಿ ಆರೋಪಗಳು ಕೇಳಿಬರ್ತಾ ಇರುವ ಹಿನ್ನೆಲೆಯಲ್ಲಿ ಯಾರು ಮಾಡಿರ್ಬೋದು ಅನ್ನೋದು ಈಗ ಎಲ್ಲರೂ ಕೂಡ ಕುತೂಹಲ ಇರುವಂಥದ್ದು. ಸಾಕಷ್ಟು ಊಹಾಪೋಹಗಳು ಕೂಡ ಕೇಳಿ ಬರ್ತಾ ಇದೆ. ಆದರೆ ಊಹಾಪೋಹಗಳು ಇರುವಂಥ ಹೆಸರುಗಳನ್ನು ಸದ್ಯದ ಮಟ್ಟಿಗೆ ತೆಗೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ದೂರನ್ನು ಕೊಡಬೇಕು. ದೂರಿನಲ್ಲಿ ಏನಾದರೂ ಅವರು ಸ್ವಪಕ್ಷ ನಾಯಕರುಗಳ ಹೆಸರುಗಳನ್ನು ಉಲ್ಲೇಖವನ್ನು ಮಾಡ್ತಾರಾ ಅನ್ನೋದನ್ನ ಕಾಯ್ದು ನೋಡಬೇಕು. ಅದರ ಜೊತೆಗೆ ಇದಲ್ಲದೆ
ಬೇರೆ ಯಾವ ಸಚಿವರು ಶಾಸಕರುಗಳಿಗೆ ಇವರೇನಾದರೂ ಹನಿ ಟ್ರ್ಯಾಪ್ಗಳಾಗಿರೋದ್ರ ಬಗ್ಗೆಯೂ ಕೂಡ ಉಲ್ಲೇಖವನ್ನು ಮಾಡ್ತಾರಂತೆ. ಯಾಕೆಂದರೆ ರಾಜಣ್ಣವರು ಸುಮಾರು 49ರಿಂದ 52 ಜನಗಳ ಹನಿ ಟ್ರ್ಯಾಪ್ ಆಗಿದೆ ಅಂತಲೂ ಕೂಡ ಮಾತನಾಡುವಂಥ ಸಂದರ್ಭದಲ್ಲಿ ಉಲ್ಲೇಖವನ್ನು ಮಾಡಿದರು. ಹೀಗಾಗಿ ರಾಜೇಂದ್ರ ಅವರು ಕೊಡುವಂಥ ದೂರಿನಲ್ಲಿ ಅವ್ರದ್ದು ಮಾತ್ರ ಇರುತ್ತಾ, ಇಲ್ಲ ಅವರ ತಂದೆ ಆಗಿರುವಂಥ ಸಚಿವ ಏನು ರಾಜಣ್ಣ ಇದ್ದಾರೆ ಅವ್ರದ್ದು ಇರುತ್ತಾ, ಇಲ್ಲ ಇಡೀ ಕಾಂಗ್ರೆಸ್ ನಾಯಕರುಗಳು ಯಾರ್ಯಾರೆಲ್ಲ ಹನಿ ಟ್ರ್ಯಾಪ್ಗೆ ಒಳಗಾಗಿದ್ದಾರೆ ಇವ್ರದ್ದೆಲ್ಲರದ್ದು ಸೇರಿಸಿ ಕೊಡ್ತಾರೆ ಅನ್ನೋದು ನಾವು ಕಾಯ್ದು ನೋಡಬೇಕಾಗುತ್ತೆ. ಅದರ ಜೊತೆಗೆ ಇವ್ರನ್ನ ಹನಿ ಟ್ರ್ಯಾಪ್ ಮಾಡಲಿಕ್ಕೆ ಬಂದಿದ್ರು ಅಂತ ಏನೋ ಆರೋಪವನ್ನು ಮಾಡ್ತಿದ್ರೆ, ಈ ಸಂದರ್ಭದಲ್ಲಿ ಇವರ ಬಳಿ ಯಾವೆಲ್ಲ ಸಾಕ್ಷ್ಯಾಧಾರಗಳು ಇದ್ದಾವೆ ಅಂತಂದರೆ ಯಾವತ್ತಾಗಿತ್ತು, ಎಲ್ಲಿಗೆ ಬಂದಿದ್ರು, ಯಾರು ಬಂದಿದ್ರು, ಯಾರು ಫೋನ್ ಮಾಡಿದ್ರು, ಯಾವ ರೀತಿಯಾಗಿ ಸಂಪರ್ಕ ಆಗಿತ್ತು, ಅಂದರೆ ಈ ಹನಿ ಟ್ರ್ಯಾಪನ್ನು ಮಾಡಲಿಕ್ಕೆ ಯಾವ ಸೋಗಿನಲ್ಲಿ ಬಂದಿದ್ರು ಅಂತ. ಯಾಕೆಂದರೆ ರಾಜಕಾರಣ ಬಳಿ ಹೋಗಿ ಸಾಕಷ್ಟು ಪ್ರಾಜೆಕ್ಟ್ಗಳಿರ್ಬೋದು, ಯಾವುದಾದ್ರೂ ಇನ್ಫ್ಲುಯೆನ್ಸ್ಗಳಿರ್ಬೋದು, ನ್ಯಾಯವನ್ನು ಕೇಳೋಕ್ಕಿರ್ಬೋದು, ಇಲ್ಲ ನನಗೆ ಮೋಸ ಆಗಿದೆ ಅಂತ ಇರೋದಕ್ಕೆ ಬೇರೆ ಬೇರೆ ಆಯಾಮಗಳಲ್ಲಿ ರಾಜಕಾರಣಿಗಳನ್ನು ಭೇಟಿಯನ್ನು ಮಾಡ್ತಾರೆ. ಇದು ರಾಜಕಾರಣಿಗಳ ಆಪ್ತರು ಯಾರು ಇರ್ತಾರೆ ಅಂಥವ್ರನ್ನ ಸಂಪರ್ಕವನ್ನು ಮಾಡಿ ಅವರ ಮುಖಾಂತರ ಇವರ ಹೋಗಿ ಒಂದು ಅಪಾಯಿಂಟ್ಮೆಂಟನ್ನು ತೊಗೊಂಡು ಅವ್ರನ್ನ ಭೇಟಿ ಆಗುವಂಥದ್ದು, ನಂತರ ಈ ರೀತಿಯಾಗಿ ಹನಿ ಟ್ರ್ಯಾಪ್ಗೆ ಬೇಕಾಗಿರುವಂಥ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಆ ಹನಿ ಟ್ರ್ಯಾಪನ್ನು ಮಾಡುವಂಥದ್ದು. ಸೊ ಇಲ್ಲಿ ರಾಜಣ್ಣ ಅವ್ರಿಗೆ, ರಾಜೇಂದ್ರ ಅವ್ರಿಗೆ ಯಾರು ಬಂದಿದ್ರು ಹನಿ ಟ್ರ್ಯಾಪನ್ನು ಮಾಡಲಿಕ್ಕೆ ಅನ್ನೋದು ಸದ್ಯಾಗಿರುವಂಥ ಪ್ರಶ್ನೆ. ಹೀಗಾಗಿ ಈ ಎಲ್ಲ ಅಂಶಗಳನ್ನು ಉಲ್ಲೇಖವನ್ನು ಮಾಡಿ ರಾಜೇಂದ್ರ ಅವರು ದೂರು ಕೊಡ್ತಾರೆ ಅನ್ನೋ ಮಾಹಿತಿ ಇರುವಂಥದ್ದು. ದೂರು ಕೊಟ್ಟ ನಂತರ ಏನು ಹೇಳ್ತಾರೆ ಅನ್ನೋದನ್ನ ನಾವು ಕಾಯ್ದು ನೋಡಬೇಕಾಗುತ್ತೆ. ಸೌಖ್ಯ ಸಂತೋಷ್, ಈಗ ಇಲ್ಲಿ ಇನ್ನೊಂದು ಏನ್ ಡೌಟ್ ಅಂತ ಅಂದ್ರೆ, ಇಲ್ಲಿವರೆಗೂ ಕೂಡ ಪಕ್ಷದಲ್ಲಿ ವರಿಷ್ಠರು ಹೇಳ್ತಾ ಇದ್ರು ಈ ವಿಚಾರವನ್ನ ಸದ್ಯಕ್ಕೆ ಗೃಹ ಸಚಿವ ಪರಮೇಶ್ವರ್ ಹಾಗೂ ಸಿಎಂ ಸಿದ್ದರಾಮಯ್ಯನವರಿಗೆ ಬಿಡೋಣ, ಇಲ್ಲಿ ಆಗ್ತಾ ಇರುವಂತ ಬೆಳವಣಿಗೆಗಳನ್ನ ನೋಡ್ಕೊಂಡು ಮುಂದಿನ ಹೆಜ್ಜೆ ಇಡ್ಲಿ ಅಂತ. ಈಗ ಮತ್ತೊಂದು ಕಡೆ ರಾಜೇಂದ್ರ ಅವರು ದೂರು ಕೊಡೋದಕ್ಕೆ ಹೋಗ್ತಾ ಇದ್ದಾರೆ. ಬಟ್ ರಾಜಣ್ಣ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ದೂರು ಕೊಟ್ಟಿಲ್ಲ, ಬದಲಿಗೆ ಮನವಿ ಮಾಡ್ಕೊಂಡಿದ್ದಾರೆ ಅಷ್ಟೇ ಸಿದ್ದರಾಮಯ್ಯನವರ ಬಳಿ. ಅದ್ರ ಬಗ್ಗೆ ಡೀಟೇಲ್ಸ್ ಹಂಚ್ಕೊಂಡಿದ್ದಾರೆ. ಎರಡೂ ಕೇಸ್ಗಳು ಸಪ್ರೇಟ್ ಆಗೋ ಸಾಧ್ಯತೆ ಇದೆ. ಬಟ್ ಇದು ಯಾವ ರೀತಿಯಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ಸರ್ಕಾರಕ್ಕೆ ಹೇಗೆ ಮುಜುಗರ ಕೊಡುತ್ತೆ ಅಂತ ಅಂದರೆ ಕಂಪ್ಲೇಂಟ್ ರೈಸ್ ಆದಮೇಲೆ ಖಂಡಿತ ಈಗಾಗಲೇ ಮುಜುಗರ ತಂದಿರುವಂಥದ್ದು ಆಡಳಿತಾರೂಢ ಸರ್ಕಾರದಲ್ಲೇ ಅವರ ಸ್ವಪಕ್ಷದಲ್ಲೇ ನಾಯಕರುಗಳು ಯಾರೋ ಹನಿ ಟ್ರ್ಯಾಪನ್ನು ಮಾಡ್ತಾರೆ ಅಂತ ಹೇಳಿದಾಗ ನಿಜಕ್ಕೂ ಅದು ಸಾಕಷ್ಟು ಅವರಿಗೆ ಅಪಮಾನಕರವಾದ ವಿಚಾರ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅವ್ರಿಗೆ ಮುಜುಗರಕ್ಕೆ ಒಳಗಾಗಿರುವಂಥದ್ದು ಅಂದರೆ ರಾಜಕಾರಣದಲ್ಲಿ ರಾಜಕೀಯದ ಅಧಿಕಾರದ ಗದ್ದಿಗೆಯನ್ನು ಏರಿಸಲಿಕ್ಕೆ ಇತ್ತೀಚೆಗೆ ಏನು ಹೆಲ್ದಿ ಕಾಂಪಿಟೇಷನ್ ಅಂತ ಏನು ಹೇಳ್ತೀವೋ ಅದು ಯಾವುದೂ ಇಲ್ಲ. ಈ ರೀತಿಯಾಗಿ